ಕುಶಾಲನಗರ ಪಟ್ಟಣದ ನಿವಾಸಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸಲಹೆಗಾರರು ಹಾಗೂ ಪತ್ರಕರ್ತರ ಆಗಿದ್ದ ದಿವಂಗತ ಕೆಟಿ ಶ್ರೀನಿವಾಸ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೀದಿ ಬದಿ ವ್ಯಾಪಾರಿಗಳ ಸಂಘ, ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಸಂದರ್ಭ ಮಾತನಾಡಿದ ಮಹಿಳಾ ಸಮಾಜದ ಅಧ್ಯಕ್ಷ ಸಲೀನಾ ಡಿ ಕುನ್ನಾಳ್ ಅವರು, ಶ್ರೀನಿವಾಸ್ ಪತ್ರಕರ್ತರಾಗಿ ಸಮಾಜ ಸೇವಕರಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದರು. ಬಡಜನರ ಕಷ್ಟ ನೋವುಗಳಿಗೆ ಸ್ಪಂದಿಸುತ್ತಿದ್ದರು. ಇವರ ಅಗಲಿಕೆ ತುಂಬಾ ನೋವು ತಂದಿದೆ. ಇವರಿಗೆ ಭಗವಂತ ಚಿರಶಾಂತಿ ಕರುಣಿಸಲಿ ಹಾಗೂ ಇವರ ಕುಟುಂಬ ವರ್ಗಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಒಳ್ಳೆ ಸ್ನೇಹಿತ ಇವತ್ತು ನಮ್ಮ ಜೊತೆ ಇಲ್ಲ. ಕುಟುಂಬಕ್ಕೆ ತುಂಬ ಬರುವ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀವಿ. ಒಳ್ಳೆ ಗಟ್ಟಿ ಧ್ವನಿ ಪತ್ರಕರ್ತ, ಎಷ್ಟೇ ಕಷ್ಟ ಆದರೂ ತನ್ನ ಮನೆಗೆ ಏನು ಮಾಡ್ಕೊಂಡಿಲ್ಲ ಅವರು, ಪರರಿಗೆ ದುಡ್ದಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ. ಇದನ್ನು ಮಾಡ್ತಾಯಿದ್ದು ಯಾರೇ ಫೋನ್ ಮಾಡಿದ್ರು ಕೂಡ ಅವರ ಆಗಲ್ಲ ಅಂತ ಹೇಳ್ತಿರಲಿಲ್ಲ. ಏನೇ ಕಷ್ಟಕ್ಕೆ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಕೂಡ ಅವ್ರ ಕೈಲಿ ಆಗಲ್ಲ, ನಾವು ಬರೋಣ ಅಂತ ಹೇಳ್ತಾಯಿದ್ರು. ಅಂಥ ವ್ಯಕ್ತಿತ್ವರುವಂಥ ಸೀನನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಅವರಿವತ್ತು ನಮ್ಮ ಜೊತೆಗಿದ್ದ ಹೂವಾಗಿ ಮಾಡಿ ಯಾವುದೇ ಸುದ್ದಿ ಮತ್ತು ವಿಷಯಗಳಿದ್ರು ಅವರು ಶ್ರೀನಿವಾಸ್ ಅವರು ಕ್ರಿಯಾಪುರಕ್ಕೆ ಬರ್ತಿದ್ದಾಗ ನನಗೆ ಪರಿಚಯ ಮಾತಾಡ್ತಿದ್ದೆ. ಅವರು ನಾನು ಒಂದ್ಸಲ ನಾವು ಈಗ ರೀಸೆಂಟಾಗಿ ಒಂದು ತಿಂಗಳು ಹಿಂದೆ ಅವರು ಒಂದು ವಾರ 15 ದಿನದ ಹಿಂದೆ ನಾವು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ವಿ. ಆ ಕಂಪ್ನಿಲಿ ಪರಿಚಯ ಮಾಡ್ಕೊಂಡು ಮಾತಾಡ್ತೀವಿ. ನಾನು ಬರ್ತೀರಾ ನಿಮ್ಮ ಜೊತೆ ಪ್ರಿಯಾಪಣ್ಣಕ್ಕೆ ಫೀಲ್ಡ್ ಮಾಡಲಿಕ್ಕೆ ಅಂತೇಳಿ ತುಂಬ ನಾನೇ ಹೇಳಿದೆ. ತುಂಬ ಇವ್ರದ್ದು ತುಂಬ ಇದ್ದಾರೆ, ಇವ್ರನ್ನ ಕರ್ಕೊಂಡು ಹೋಗೋದು ಬೇಡ ರಾಜನ್ ಅಂತೇಳಿ ರಾಜನ್ ಅವ್ರಿಗೆ ಹೇಳಿದೆ. ಗಾಡೀಲಿ ನಾವು ಸ್ಕೂಟಲ್ಲಿ ಕರ್ಕೊಂಡು ಹೋಗೋದು ಅಲ್ಲೇನಾದರೂ ವ್ಯತ್ಯಾಸ ನಮ್ಮ ಮೇಲೆ ಬರುತ್ತೆ, ಬೇಡ ಅಂತೇಳಿ ನಾವು ಇದು ಮಾಡ್ತೀವಿ. ಸೀನಣ್ಣ ವ್ಯಕ್ತಿತ್ವ ಏನು ಅಂದರೆ ಎಲ್ಲೇ ಸಿಕ್ಕರು ಮಿಸ್ ಮಾಡೋರು, ಮಾತಾಡ್ಸೋರು. ನಾವು ಪತ್ರಕರ್ತರ ನಾವು ಸರ್ ಹೇಳಿದ್ರಲ್ಲ ಹಾಗೆ ನಾವು ಪತ್ರಕರ್ತ ಏನು ಮಾಡ್ತೀವಿ ಅಂದರೆ ಸಂಸಾರ, ಮನೆ, ಹೆಂಡತಿ, ಮಕ್ಕಳೆಲ್ಲ ಬಿಟ್ಟುಬಿಟ್ಟು ನಾವು ಹೊರಗಡೆ ಕೆಲಸ. ನನ್ನ ಜೀವನದಲ್ಲಿ ಪರಿವರ್ತನೆಗೊಳಿಸಿದಂಥ ವ್ಯಕ್ತಿ ಕೆಟಿ ಶ್ರೀನಿವಾಸ್. ನನ್ನ ಕುಟುಂಬದಲ್ಲಿ ಏನೇ ಕೋಲಾಹಲ ಬರ್ಬೋದು, ಏನೇ ತೊಂದರೆಗೀಡಾಗಿರ್ಬೋದು, ಎಷ್ಟೊತ್ತು ರಾತ್ರಿಯಲ್ಲೂ ನಾನು ಫೋನ್ ಕರೆ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬನೇ ಏಕಾಂಗಿಯಾಗಿ ತನ್ನ ಬೈಕಲ್ಲಿ ಬಂದು ನನ್ನ ಸಮಸ್ಯೆನ ಬಗೆಹರಿಸ್ತಿದ್ರು. ಇನ್ನು ಮುಂದೆ ಯಾರೂ ಇಲ್ಲ ಅಂದ್ಕೊಂಡಿದ್ದೀನಿ. ದೇವರು ಆದಷ್ಟು ಬೇಗ ನನ್ನನ್ನು ಬಿಟ್ಟು ಕರ್ಕೊಂಡೋದ್ರು. ನಾನು ಯಾವ ರೀತಿ ಜೀವನ ನಿರೂಪಿಸ್ಕೋಬೇಕು, ಯಾವ ಅಧಿಕಾರಿಗಳನ್ನ ನಾನು ಹಿಡಿಬೇಕು ಎಂಬುದೇ ನನಗೆ ಅರಿವಿಲ್ಲ. ಇನ್ನು ಎಲ್ಲೇ ಹೋದ್ರು, ಯಾವ ಕಾರ್ಯಕ್ರಮಕ್ಕೂ ಹೋದ್ರು ಆತ ಶಾರ್ಟ್ ನೇಮಲ್ಲಿ CJ ಎಲ್ಲಿದ್ದೀಯಾ, ಬಾ ನನ್ನ ಸಂಗಡ ಬಾ, ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ ಅಂತ ಹೇಳಿ ನನಗೆ ಕೂಗಿ ಕರೆತಿದ್ದಂಥ ವ್ಯಕ್ತಿ ಆ ಕೂಗು ಕಡಿಮರೆ ಆಗೋಯ್ತು. ಹೀಗೆ ಚಂದ್ರಮೌಳಿ ಸರು ಕೊಳ್ಳಿಪೇಟೆ ಕಾರ್ಯಕ್ರಮ ಕರೆದ್ರು. ಆ ಕರೆದಂಥ ಸಂದರ್ಭದಲ್ಲಿ ಬಹಳ ಸಮಯ ಒಂದು ವಿಷಯದಲ್ಲಿ ಇದೊಂದು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಇದು ದೊಡ್ಡ ವಿಚಾರ ಅಲ್ಲ, ಅದು ನನಗೆ ಮನಮುಟ್ಟ ವಿಚಾರ. ಹಾಗಾಗಿ ಇದರಿಂದ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇದ್ದೀವಿ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದ, ಬಡವ್ರನ್ನ ಅಂತ ಹೇಳಿದ್ರೆ ತುಂಬ ಪ್ರಾಣ ಬಿಟ್ಟು ಕೆಲಸ ಮಾಡ್ತಿದ್ದು. ಆ ಒಂದು ಸಂದರ್ಭನ ನಾನು ಯೋಚನೆ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಅವರ ಅಂಗಡಿ ಎತ್ತಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಬಲವಾಗಿ ನಿಂತಿದ್ದು ಇವರು ಮತ್ತೆ ನಮ್ಮ ಲಾಯರ್ ಬಾಬು ಅವರು. ಇಲ್ಲಿಯ ಪಂಚಸತ್ಯ, ಕಾವೇರಿ ಟೈಮು, ಹೀಗೆ ಹಲವಾರು ಪತ್ರಿಕೆಗಳಲ್ಲಿ, ಹಲವಾರು ಚಾನಲ್ಗಳಲ್ಲಿ ಕೆಲಸ ಮಾಡೋದು. ಪತ್ರಕರ್ತ ಬರೀ ಪತ್ರಕರ್ತ ಆದ್ರೆ ಸಾಕ, ಅಥವಾ ಆತನಲ್ಲಿ ಇನ್ನೂ ಏನಾದರೂ ಪ್ರತಿಭೆಗಳನ್ನು ಮಾಡ್ಬೋದಾ ಅಂತ ಇಲ್ಲ ಅಂದರೆ, ಇವತ್ತು ನಾವು ದೊಡ್ಡವರಿಗೆ ಚಿಕ್ಕಸೂರು, ಆಮೇಲೆ ರಾಣಿಗೇಟು, ರಾವಂದೂರು, ಕಿತ್ತೂರು, ಬೆಟಪುರ, ಸಾಲಿಗ್ರಾಮ ಮತ್ತು ರಾಮರಾಪುರ, ಹೀಗೆ
ಕೊಡಗು ಜಿಲ್ಲೆ ಅಲ್ಲದೆ ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆಯಲ್ಲೂ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಿದಂಥ ಪತ್ರಕರ್ತ ಅಂದರೆ KT ಶ್ರೀನಿವಾಸ್. ನಾವು ತುಂಬ ಭಾಗದಲ್ಲಿ ಹೋಗಿದ್ದೀವಿ. ಈ ಬೆಳೆ ಹಾನಿ ವಿಚಾರವಾಗಿ ನಾವು ದೊಡ್ಡಬೆಲೆಯಲ್ಲಿ ಹೋದಾಗ ನಮಗೆಲ್ಲ ಅರ್ಧ ಮಂಡಿ ಗಂಟ ಭೂಮಿ ಆ ನೆಲದಲ್ಲಿ ಕೂತ್ಕೊಂಡಿತ್ತು. ಕೆರೆ ದಾಟೆಲ್ಲ ನಾವೆಲ್ಲ ಹೋಗಿ ತುಂಬ ಕಷ್ಟದಲ್ಲಿ ವರದಿ ಮಾಡ್ತಿದ್ವಿ. ಕೆಲವರು ದುಡ್ಡು ಕೊಡ್ತಿದ್ರು, ಕೆಲವರು ಖರ್ಚು ದುಡ್ಡು ಕೊಡ್ತಿಲ್ಲ. ಕಾರಣ ಏನಂದ್ರೆ ಪೆಟ್ರೋಲ್ ಖರ್ಚು ಯಾರು ಕೊಡೋಕೆ ಬರೋದಿಲ್ಲ. ಪತ್ರಕರ್ತರು ಅಂದ್ರೆ ಎಲ್ಲ ಅವ್ರಿಗೇನು ಸರ್ಕಾರ ಸಂಬಳ ಕೊಡೋದಿಲ್ಲ. ಅವರು ಸಮಾಜ ಸೇವೆಯಲ್ಲಿ ಅವ್ರು ತೊಡಸ್ಕೊಂಡಿರ್ತಾರೆ. ಆದ್ರೆ ಅವ್ರು ಸಣ್ಣ ಖರ್ಚಾದ್ರೂ ಕೊಡಬೇಕು, ಯಾರು ಕೊಡ್ತಿರಲಿಲ್ಲ. ಆದರೂ ಕೂಡ ಸಮಾಜ ಸೇವೆಯಲ್ಲಿ ಯಾರು ದುಡ್ಡು ಕೊಡೋದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದೆ ತನ್ನದೇ ಆದ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡ್ತಿದ್ದಂಥ ಪತ್ರಕರ್ತ KT ಶ್ರೀನಿವಾಸ್. ನಾವೆಲ್ಲ ವರದಿ ಮಾಡಿ ಅಥವಾ ಆಮೇಲೆ ಬಂದ ನಂತರ ವಿಧವೆಯರಿಗೆ ಸ್ಕಾಲರ್ಶಿಪ್ ಇರ್ಬೋದು, ಆಮೇಲೆ ವಯಸ್ಸಾದ 60 ವರ್ಷದ ಅವ್ರಿಗೆ ಸ್ಕಾಲರ್ಶಿಪ್ ಇರ್ಬೋದು, ಆಮೇಲೆ ಈ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಯಾವ ಕೆಲಸಗಳಾಗಿಲ್ಲ ಅಂದ್ರೆ ಅಧಿಕಾರಿಗಳನ್ನ ಕಂಡು ಕೆಲಸ ಮಾಡೋದು. ಮನೆಯವರನ್ನ ಎಲ್ಲೂ ಹೊರಗಡೆ ತಿರ್ಸಾಡೋದಿಲ್ಲ. ಅವ್ರ ಪತ್ರಕರ್ತರು ಮಾತ್ರ ಎಲ್ಲ ಕಡೆ ತಿರುಗಾಡ್ತಾರೆ. ಅವ್ರ ಹೆಂಡತಿ ಮಕ್ಕಳಿಗೆ ಸಮಾಜದವಾಗಿ ಎಲ್ಲ ಆಫೀಸ್ಗಳನ್ನ ತೋರಿಸೋದಿಲ್ಲ. ಏನಾಗ್ತದೆ ಅಂದ್ರೆ ಇಂಥ ಒಂದು ದುರ್ಘಟನೆ ನಡೆದಾಗ ಅವರು ದಿಕ್ಕಾಪಾಲಾಗ್ತಾರೆ, ಅವ್ರಿಗೆ ಯಾರು ಆಸರೆ ಆಗ್ತಾರೆ. ಹಾಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಎಲ್ಲರೂ ಕೂಡ ಜಾಗೃತಿಗೊಳ್ಬೇಕು. ಇವತ್ತಿನ ಸಮಾಜದಲ್ಲಿ ಪತ್ರಕರ್ತರು ತಮ್ಮ ಮಕ್ಕಳನ್ನು ಜಾಗೃತಿಗೊಳಿಸಬೇಕು, ತನ್ನ ಸಂಸಾರವನ್ನು ಜಾಗೃತಿಗೊಳಿಸಬೇಕು, ಮುಂದಕ್ಕೆ ತನ್ನ ಸಂಸಾರಕ್ಕೆ ಏನ್ ಆಗ್ಬೇಕು ಅನ್ನೋದಕ್ಕೆ ಒಂದು ಏನಾದ್ರೂ ಬುನಾದಿಯನ್ನ ಹಾಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಸರ್ಕಾರ ನನಗೆ ಏನಿಸ್ತದೆ, ಸರ್ಕಾರ ಪತ್ರಕರ್ತರಿಗೆ ಇವತ್ತುವರೆಗೆ ಎಲ್ಲೂ ಕೂಡ ಒಂದು ನಿವೇಶನ ಕೊಡ್ಲಿಲ್ಲ. ಈತನು ಕೂಡ KT ಶ್ರೀನಿವಾಸ್ ಒಂದ್ ಮನೆಯಲ್ಲಿ ಅಣ್ಣ ತಮ್ಮಂದಿರಿದ್ದಾರೆ. ಚಿಕ್ಕ ಒಂದ್ ಮನೆ, ಇವತ್ತು ಮನೆ ಒಂದ್ ಸರಿ ಮಾಡ್ಕೊಳಕ್ಕಾಗಿಲ್ಲ. ಒಬ್ಬ ಮೇಷನು ಎಲ್ಲರಿಗೂ ಮನೆ ಕಟ್ಕೊಡ್ತಾನೆ. ಒಬ್ಬ ಕಾರ್ಮಿಕ ಎಲ್ಲಾ ಮನೆಗೆ ಹೋಗಿ ಕೆಲಸ ಮಾಡ್ತಾನೆ, ಆದ್ರೆ ತನ್ನ ಮನೆಯನ್ನ ಕಟ್ಕೊಳ್ಳಿಕ್ಕೆ ಅವ್ನು ಸಾಧ್ಯ ಆಗಿರೋದಿಲ್ಲ. ಪತ್ರಕರ್ತ ಇಡೀ ದೇಶದ ಊರಿನ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿನ ದುಡಿಯೋ ಪತ್ರಕರ್ತನಿಗೆ ತನ್ನ ಮನೆಯ ಒಂದು ಚೆನ್ನಾಗಿ ಒಂದು ಅಭಿವೃದ್ಧಿ ಏನು ಮಾಡ್ಕೊಳಕ್ಕಾಗಿಲ್ಲ. ನಾನು ಪತ್ರಕರ್ತರಿಂದ ತುಂಬಾ ಮನೆ ನೋಡಿದೀನಿ, ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೆ. ಆದ್ರೂ ಕೂಡ ಸಮಾಜಕ್ಕೆ ಒಂದು ಅವರದೇ ಆದ ಕೊಡುಗೆ ಕೊಡ್ತಾ ಅಂತ ನೆನೆಸ್ಕೊಳ್ಳಿಕ್ಕೆ ತುಂಬ ಅನುಭವವಾಗ್ತದೆ. ನಮ್ಮ ಜೊತೆ ತುಂಬ ಒಡನಾಟಿರುವಂಥ ವ್ಯಕ್ತಿ. ತುಂಬ ಅವ್ರು ಎಲ್ಲಿ ಶ್ರೀನಿವಾಸ್ ಎಲ್ಲಿ ಹುಡುಕಿರೋ ಶ್ರೀನಿವಾಸ್ ನಮ್ಮ ಪಳ್ಳಿಪೇಟೆಗೆ ಹಂಚಿದ್ರು, ಪಿರಿಯಾಪಣ್ಣವ್ರು ಹಂಚಿದ್ರು. ಅಂದರೆ ಅವ್ರು ಭಾರಿ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಒಬ್ಬ ಪತ್ರಕರ್ತರಾಗಿ ಎಲ್ಲ ರೀತಿಯ ಅವರು ಅರ್ಹತೆಯನ್ನು ಹೊಂದ್ಕೊಂಡು ಯಾರಿಗೂ ಒಬ್ಬರಿಗೆ ಡಿಪೆಂಡ್ ಆಗದೆ ಕುಟುಂಬವನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ರು. ನಮಗೆ ಇವತ್ತು ಇಲ್ಲ ಅಂದರೆ ತುಂಬ ವ್ಯಸ್ತ ಆಗ್ತದೆ. ಇಷ್ಟು ಚಿಕ್ಕ ನಮಗೆ ಅಕಾಲಿಕವಾಗಿ ಅವರು ಎಲ್ಲರಿಗೂ ತುಂಬ ನೋವಿನ ಆಸೆ ಇದೆ. ನನಗೂ ಸಹ ಅವರು ತುಂಬ ಹೋರಾಟ ಇದ್ದರು. ನಾವು ಎಲ್ಲೇ ಸಹ ಅವರು ನಮಗೆ ಸುದ್ದಿಗಳನ್ನು ಕೊಡ್ತಿದ್ರು. ಎಷ್ಟೇ ಫೋನ್ ಮಾಡಿ ಅಣ್ಣ ಇಂಥ ಸುದ್ದಿಗೆ ಹೋಗ್ತೀನಿ ನಾನು ಆಯ್ತು ಹೋಗ್ತೀನಿ ಅಂತ ನಮ್ಗೆ ಹಾಕಪ್ಪ ಆಗ್ತದೆ. ತುಂಬ ಹೋರಾಟ ಹೋಗ್ಬಿಟ್ಟಿದ್ರು. ಇದನ್ನು ಇಷ್ಟು ಬೇಗ ಅವರು ಹೋಗ್ತಿರ್ತಾರೆ ಯಾರು ಅಂದ್ಕೊಂಡಿರಲಿಲ್ಲ. ತುಂಬ ಒಂದು ನೋವಾಗ್ತದೆ. ಅವರ ಆತ್ಮೀಯ ಬರುವಂಥ ಪ್ರಶಾಂತಿಯನ್ನು ಕೊಟ್ಟು ಅವರ ಕುಟುಂಬವನ್ನು ಕಾಪಾಡಲಿಕ್ಕೆ ನಾನು ಕೇಳ್ಕೊಂಡು